ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಶ್ರೀ ಆದಿಶಕ್ತಿ ಮುತ್ಯಾಲಮ್ಮ ದೇವಿಯ ದೇವಾಲಯದ ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪನಾ ಮಹೋತ್ಸವದ ವಿಡಿಯೋ ಆಗಿರುತ್ತೆ. ಇದು ಬಂದು ನಡೆದಿದ್ದು ಸಕ್ಕರೆಗೊಲ್ಲಹಳ್ಳಿ ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕಿನ ಸಕ್ಕರೆಗೊಲ್ಲಹಳ್ಳಿ ಗ್ರಾಮದಲ್ಲಿ. ಸೊ ಒಂದು ಹಳ್ಳಿ ಅಂತಂದರೆ ಎಲ್ಲರೂ ಸೇರಿ ಒಂದು ಗ್ರಾಮ ದೇವತೆ ಅಂತ ಇರುತ್ತೆ. ಆ ಗ್ರಾಮ ದೇವತೆಗೆ ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪನೆ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲ ಜನ ಒಟ್ಟಿಗೆ ಸೇರಿ, ಹಳ್ಳಿ ಜನ ಎಲ್ಲರೂ ಒಮ್ಮತದಿಂದ ಒಂದು ಒಳ್ಳೆ ದೇವತಾ ಕಾರ್ಯ ನಡೆಸೋ ಅಂಥದ್ದು ಒಂದು ತುಂಬ ವಿಶೇಷವಾದಂತಹ ವಿಷಯ ಅಂತಲೇ ಹೇಳ್ಬೋದು. ಆ ಥರ ಒಂದು ಅದ್ಭುತವಾದಂತಹ ಒಂದು ಶುಭ ಗಳಿಗೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂತಹ ಗಳಿಗೆ ಅಂತ ಅಂದರೆ ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪನಾ ಮಹೋತ್ಸವದ ವಿಡಿಯೋ ಇದು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ತುಂಬ ಚೆನ್ನಾಗಿತ್ತು. ದೇವಿಯ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಸೊ ಗೋಧಿಳಿ ಲಗ್ನದಲ್ಲಿ ಮಂಗಳವಾದ್ಯ ವೇದಘೋಷಗಳಿಂದ ಗೋಮಾತೆ ಪೂಜೆಯೊಂದಿಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಮೃತ್ಯುಂಜಯ ಹೋಮ, ಲಘು ಪೂರ್ಣಾಹುತಿ, ಮಹಾಮಂಗಳಾರತಿ ಜೊತೆಗೆ ಪ್ರಸಾದ ವಿನಿಯೋಗ ಕೂಡ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಸುಮಾರು 4 ಗಂಟೆ ಹಾಗೆ ಸರಿಯಾಗಿ ಅಮ್ಮನವರಿಗೆ ಅಂತಂದರೆ ಮುತ್ಯಾಲಮ್ಮನವರಿಗೆ ಸುಪ್ರಭಾತ ಸೇವೆ ಆಗಿರುತ್ತೆ, ಕಳಶಾರಾಧನೆ ಆಗಿರುತ್ತೆ, ಹೋಮ ಆಗುತ್ತೆ, ಗಣಪತಿ ಹೋಮ ಆಗುತ್ತೆ, ಮೃತ್ಯುಂಜಯ ಹೋಮ ಆಗುತ್ತೆ, ತ್ರಿಶಕ್ತಿ ಹೋಮ ಆಗುತ್ತೆ. ಅದಾದ ನಂತರ ಲಕ್ಷ್ಮೀನಾರಾಯಣ ಹೋಮ ಆಗುತ್ತೆ, ದುರ್ಗಾ ರುದ್ರ ಹೋಮ ಆಗುತ್ತೆ. ಈ ಎಲ್ಲ ಹೋಮಗಳಲ್ಲೂ ಜನರು ಪಾಲ್ಗೊಂಡು ತಮ್ಮ ಸ್ವಂತ ಮನೆಯ ಒಂದು ಕಾರ್ಯಕ್ರಮದ ರೀತಿ ಎಲ್ಲರೂ ಒಟ್ಟಿಗೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಬೆಳಗಿನ ಜಾವ 6 ಗಂಟೆಗೆ ಕಳಶದ ಪ್ರತಿಷ್ಠಾಪನೆ ಆಗಿದೆ. ನೀವೇನು ಇವಾಗ ವಿಡಿಯೋದಲ್ಲಿ ಬರ್ತಾ ಇದೆ, ಇದೇ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನಮಸ್ಕಾರವನ್ನು ಮಾಡ್ಕೊಳ್ಬೇಕು. ಕಾಂಚನಂ ಕರ್ಮ ವಿಮೋಚನವಲ್ಲ. ನೋಡಿದ್ರಲ್ವಾ, ಇದಾದ ನಂತರ ದೇವಿಗೆ ವಿಶೇಷವಾದಂಥ ಅಲಂಕಾರ ಮಾಡಿ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದವನ್ನು ವಿನಿಯೋಗ ಮಾಡಿದ್ರು. ಸೊ ನಿಮ್ಮೆಲ್ಲರಿಗೂ ಆದಿಶಕ್ತಿ ಮುತ್ಯಾಲಮ್ಮ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.